angels, welcome to your channel Backpack with Yum. ಏನಾದರೂ ಕಾಣಿಸ್ತಿದೆಯಾ ಈ ಪಾತಾಳದಲ್ಲಿ? ಕರಿತಾ ಇದೆಯಾ ನನ್ನ? ನಾನು ನಿಮ್ಮಮ್ಮ ಅಲ್ಲ. ಸೊ ಬನ್ನಿ ರೆಸಾರ್ಟ್ ವ್ಯೂ ನೋಡ್ಕೊಂಬೋಣ. ಡೋರ್ ಗೀರೆಲ್ಲ ಏನೂ ಇಲ್ಲ, ಎರಡೂ ಜಿಪ್ ಹಾಕಬೇಕು, ಹೋಗ್ತಾ ಇರಬೇಕು ಅಷ್ಟೇ. ಬೆಳಗ್ಗೆ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಫಸ್ಟ್ ಆಕ್ಟಿವಿಟಿನೇ ಬ್ರೇಕ್ಫಾಸ್ಟ್ ಆಕ್ಟಿವಿಟಿ. ನಾನು ಈ ಕುಷ್ಮಾ ಈ ನೇಪಾಳಲ್ಲಿ ಎಲ್ಲಿ ಮಲಗಿದ್ದೆ ರಾತ್ರಿ ಎಲ್ಲ, ಏನು ಮಾಡಿದೆ, ಈ ಟೆಂಟ್ ಹೆಂಗಿದೆ, ಬನ್ನಿ 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 ಬನ್ನಿ. ಸೊ ರಾತ್ರಿ ಎಲ್ಲ ನಾನಿದ್ದಂತಹ ಬ್ಯೂಟಿಫುಲ್ ಟೆಂಟ್ ಇದು. ಸೊ ಏನು ಗೊತ್ತಾ, ಈ ಟೆಂಟಿಗೆ ಗೋಡೆ ಗಿಡೆ ಇಲ್ಲ, ಮೇಲ್ಗಡೆ ಮಳೆ ಬರಬಾರ್ದು ಅದು ಇದು ಅಂತ ಹೇಳಿ ಇದೊಂದು ಶೆಡ್ ಥರ ಹಾಕಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲಿರೋ ಟೆಂಟ್ಗಳೆಲ್ಲ ಹಿಂಗೆ ಇರೋದು. ಡಿಲೆಕ್ಸ್ ಟೆಂಟ್ ಇದು. ಹೊರಗಡೆ ನೋಡಿ ಚೇರ್ ಸಿಟ್ಟಿಂಗ್ಗೆ ಸ್ವಿಂಗ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಆ್ಯಂಡ್ ಸೊ ನಾನು ಇವಾಗ ಹೊರಗಡೆ ಲೇಯರ್ನ ತೆಗೆದಿಟ್ಟಿದ್ದೀನಿ. ಒಳಗಡೆ ಲೇಯರ್. ನನ್ನ ಈ ಪುಟ್ಟ ಟೆಂಟಿಗೆ ಸ್ವಾಗತ. ಸೊ ನಾನು ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ದು, ಸೇಫಾಗಿ ಮಲಗಿದ್ದೆ. ಸೊ ನೋಡಿ ನಂದು ಒಂದು ಬ್ಯಾಗೂ ಇಲ್ಲ, ಏನಂದ್ರೆ ಏನೂ ಇಲ್ಲ. ಕ್ಯಾಮ್ರಾ ಇದೆ, ಅಲ್ಲೊಂದು ಕ್ಯಾಮ್ರಾ ಇದೆ, ಗ್ಯಾಡ್ಜೆಟ್ಸ್ ಇದೆ. ಸೊ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಇದು ಕಿಟಕಿ, ಇಲ್ಲೂ ಅಷ್ಟೇ. ಸೊ ಫ್ರೆಶ್ ಗಾಳಿ ಬರುತ್ತೆ, ಗೋಡೆ ಇಲ್ಲ, ಆ ಕಡೆಯವ್ರದ್ದು ಹಂಗೆ ಇದೆ. ಸೊ ಬೆಡ್ಡು ಮತ್ತು ಎ ಸಿ ಇಲ್ಲ ಈ ಟೆಂಟಲ್ಲಿ. ಎ ಸಿ ಮತ್ತು ಫ್ಯಾನ್ ಇಲ್ಲ, ಯಾಕಂದರೆ ಟೆಂಟ್ ಅಲ್ವಾ. ಸೊ ಕೂಲರ್ ಕೊಟ್ಟಿದ್ದಾರೆ, ಅದು ರಾತ್ರಿಯಿಂದ ಓಡ್ತಾನೇ ಇದೆ ಕೂಲರು. ಆಮೇಲೆ ಇಲ್ಲಿ ವಾಶ್ರೂಮ್ಸ್ ಇದೆ. ಸೊ ವಾಶ್ರೂಮಲ್ಲಿ ಕಾಣುತ್ತಲ್ಲ, ಬೆಳಕಿದೆ ಅಲ್ಲ. ಸೊ ವಾಶ್ರೂಮ್ ಇದೆ, ಸ್ನಾನ ಮಾಡ್ಕೋಬೋದು. ಈ ವಾಶ್ರೂಮ್ಗೆ ಅಂತ ಮಾತ್ರ ಇಷ್ಟು ಗೋಡೆ ಇದೆ, ಮೇಲ್ಗಡೆ ಏನು ಕವರ್ ಇಲ್ಲ. ಆ್ಯಂಡ್ ಆ ಕಡೆ ಗೋಡೆ ಕಿಟಕಿ ಮಾಡಿಲ್ಲ, ಈ ಕಡೆ ಕಿಟಕಿ ಮಾಡಿದ್ದಾರೆ. ನೋಡಿ ಏನಂದ್ರೆ ಏನೂ ಇಲ್ಲ. ಇದೇನೋ ಒಂದು ಟೂತ್ ಬ್ರಷ್ ಅಂತ ಕೊಟ್ಟಿದ್ದಾರೆ. ಬಾತ್ರೂಮ್ ಉಜ್ಜೋ ಬ್ರಷ್ ಇದ್ದಂಗಿದೆ, ಇಷ್ಟು ಅಗಲ ಇರುತ್ತೆ ಎಲ್ಲಾದರೂ ಟೂತ್ ಬ್ರಷು. ನಂಗೆ ಇದ್ರಲ್ಲಿ ಉಜ್ಜೋಕ್ಕಾಗಲಿಲ್ಲ. ಸೊ ನಾನೇನು ಮಾಡಿದೆ ಗೊತ್ತಾ, ಕೈಗೆ ಪೇಸ್ಟ್ ಹಾಕ್ಕೊಂಡೆ, ಚೆನ್ನಾಗಿ ಉಜ್ಜಿದೆ. ಸೊ ಸೋಪು ಫಸ್ಟ್ ಟೈಮ್ ಬೇರೆ ಸೋಪ್ ಯೂಸ್ ಮಾಡ್ತಿದ್ದೀನಿ. ಫೇಸ್ ವಾಶ್ ಇಲ್ಲ, ಏನಿಲ್ಲ, ಇಷ್ಟೇ ಹಿಂಗೆ ರೆಡಿ ಆಗಿಬಿಟ್ಟಿದ್ದೀನಿ ನಾನು. ಬನ್ನಿ ಹೊರಗಡೆ ಹೆಂಗಿದೆ ನೋಡೋಣ. ಏನು ನೆನ್ನೆಯಿಂದ ಒಂದೇ ಬಟ್ಟೆಲಿ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸೊ ಬಟ್ಟೆನೂ ಇಲ್ಲ, ಏನೂ ಇಲ್ಲ. ಲಗೇಜ್ ಎಲ್ಲ ಪೊಕೋರಲ್ಲಿರೋ ಹಾಸ್ಟೆಲಲ್ಲಿದೆ. ನಾನು ಏನು ಹಾಕೊಂಬಂದಿದ್ದೆ ಅದರಲ್ಲೇ ಇದ್ದೀನಿ. ಇವಾಗ ಇದರಲ್ಲೇ ಮಲ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ರೆಸಾರ್ಟ್ ವ್ಯೂ ನೋಡ್ಕೊಂಬೋಣ. ಡೋರ್ ಗೀರೆಲ್ಲ ಏನೂ ಇಲ್ಲ, ಎರಡೂ ಜಿಪ್ ಹಾಕಬೇಕು, ಹೋಗ್ತಾ ಇರಬೇಕು ಅಷ್ಟೇ. ನನ್ನ ಮುಂದೆ ಏನಿದೆ, ಪಾತಾಳ ಇದೆ. ಇವಾಗ ಕ್ಲಿಯರ್ ಆಗಿದೆ, ಅವಾಗಲೇ ಫುಲ್ ಫಾಗ್ ಆಗಿತ್ತು. ಬೆಳಿಗ್ಗೆ ರಾತ್ರಿ ಎಲ್ಲ ಈ ನೀರು ಸೌಂಡ್ಗೆ ನಿದ್ದೆ ಮಾಡಿರೋದು. ಸಿಕ್ಕಾಪಟ್ಟೆ ನೀರು ಸೌಂಡ್ ಬರ್ತಿತ್ತು. ಇವಾಗ ವೆದರ್ ಫುಲ್ ಕ್ಲಿಯರ್ ಇದೆ, ಕ್ಲಾರಿಟಿ ಇದೆ. ಸೊ ನಾನು ಬಿದ್ದಿದ್ದು ನೋಡಿದ್ರಲ್ಲ, ಆ ಸೆಂಟರಿಂದನೇ ಬಿದ್ದಿದ್ದು ನಾನು. ಕೆಳಗಡೆ ಕಾಣಿಸ್ತಾ ಇದೆಯಾ ಹೈಟು? ಸೊ ಇದು ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಬಂಜಿ ಜಂಪು, ಎಕಸ್ಪೀರಿಯನ್ಸ್. ನೋಡಿ ಅಲ್ಲಿಂದ 1 2 3 4 ನಂದು ಟೆಂಟ್. ಹಿಂಗೆ 5 6 7 8 9 ಇದೆ. ಅಲ್ಲಿ ನೋಡಿ, ಅಲ್ಲಿ ಬೆಟ್ಟಗಳು, ಒಳ್ಳೆ ಡ್ರಾಯಿಂಗ್ ಮಾಡ್ತಾರಲ್ಲ ಪೋರ್ಟ್ರೇಟ್ಸು ಮೌಂಟೇನ್ಸ್ದು. ಸೊ ಅದು ರಿಯಲ್ ಆಗಿ ಕಾಣ್ತಾ ಇದೀನೋ ಅನ್ನೋ ಥರ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ, ಇದು ಒನ್ ಟೈಪು, ಇದು ಡಿಲೆಕ್ಸು ಇದೆ, ಟಾಪ್ 1 ಇದು. ಆ್ಯಂಡ್ ಇನ್ನೊಂದು ಸ್ಟ್ಯಾಂಡರ್ಡ್ ರೂಮ್ಸ್ ಅಂತ ಇದೆ. ಇದಕ್ಕೆ 3,500 ಆಗುತ್ತೆ ಒಂದು ರಾತ್ರಿಗೆ. ಸ್ಟ್ಯಾಂಡರ್ಡ್ ರೂಮ್ಸ್ ಅಂತಿದೆ, ಅದು 2,500. ಅದೇನಂದರೆ ಒಂದು ಫ್ಯಾಮಿಲಿ ಅಥವಾ ಗ್ರೂಪ್ ಏನಾದರೂ ಬಂದರೆ ಒಂದೇ ರೂಮಲ್ಲೇ ಒಂದು 5 ಜನದವರೆಗೂ ಸ್ಟೇ ಆಗ್ಬೋದು. ಸೊ ಕಂಬೈನ್ಡ್ ಬೆಡ್ಸ್ ಇರುತ್ತೆ. ಬಟ್ ಅವ್ರಿಗೆಲ್ಲ ಏನಂದರೆ ಕಾಮನ್ ವಾಶ್ರೂಮು, ಕಾಮನ್ ಟಾಯ್ಲೆಟ್ಸ್ಗೆ ಬೇರೆ ಕಡೆ ಹೋಗಬೇಕು. ಸೊ ಡಿಲೆಕ್ಸಲ್ಲಿ ಏನಂದರೆ ಎಲ್ಲ ಅಟ್ಯಾಚ್ಡು, ನಾರ್ಮಲ್ ಹೋಟೆಲ್ ರೂಮ್ ಥರ ಒಳಗಡೆ ಫೆಸಿಲಿಟೀಸ್ ಇರುತ್ತೆ. ಅವೆರಡೇ ಡಿಫ್ರೆನ್ಸು. ಆ್ಯಂಡ್ ಪರ್ ಪರ್ಸನ್ 3,500, ಅದು ಪರ್ ಪರ್ಸನ್ 2,500 ಆಗುತ್ತೆ. ಅದ್ರ ಜೊತೆ ಕೆಲವೊಂದು ಕಾಂಪ್ಲಿಮೆಂಟ್ರಿ ಆ್ಯಕ್ಟಿವಿಟೀಸ್ಗಳಿದೆ ಈ ರೆಸಾರ್ಟಲ್ಲಿ. ಇಲ್ಲಿ ಏನೇನೋ ಇದೆ ನೋಡೋದಕ್ಕೆ. ಸೊ ನಮಗೆ ಡಿಲೆಕ್ಸ್ ಅವ್ರಿಗೆ ಇನ್ನೊಂದೇನು ಅಲ್ಟಿಮೇಟ್ ಅಂದರೆ, ಈ ಕ್ಲಿಫ್ ವ್ಯೂ ಜೊತೆ ನಾವಿಲ್ಲಿ ಸ್ಟೇ ಆಗ್ಬೋದು.
ಬ್ಯಾಕ್ ಡ್ರಾಪಲ್ಲಿ ಏನು ನೋಡ್ತಿದ್ದೀರಾ ಅದೇ ರೆಸ್ಟೋರೆಂಟ್, ಬಾರ್ ಆ್ಯಂಡ್ ರೆಸ್ಟೋರೆಂಟು. ಲೆಫ್ಟ್ ಸೈಡ್ ಕಿಚನ್ ಇದೆ ಆ್ಯಂಡ್ ರೈಟ್ ಸೈಡ್ ಏನು ನೋಡ್ತಿದ್ದೀರಾ ಅದೇ ರಿಸೆಪ್ಷನ್ ಏರಿಯಾ. ನಾನು ಬುಕ್ ಮಾಡ್ಕೊಂಡಿರೋದು ವಿತ್ ಬ್ರೇಕ್ಫಾಸ್ಟು. ಇಲ್ಲಿ ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡೆಡ್ ನಮ್ಮ ಪ್ರೈಸ್ ಜೊತೆಗೆ. ಸೊ ಡಿನ್ನರ್ ಮತ್ತು ಲಂಚ್ನ ನಾವು ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕು. ಸೊ ಬನ್ನಿ, ಬ್ರೇಕ್ಫಾಸ್ಟಿಗೆ ಟೈಮ್ ಆಯಿತು. 7 ಗಂಟೆಯಿಂದ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ, 10 ಗಂಟೆವರೆಗೂ ಲಾಸ್ಟ್ ಅಂತೆ. ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಬೋಣ. ಸೊ ಇಲ್ಲಿ ನೋಡಿ, ಇದು ಪಾರಿಡ್ಜ್ ಅಂದರೆ ಗಂಜಿ, ಸ್ವೀಟ್ ಗಂಜಿ ಅಕ್ಕಿದು. ಸೊ ಇದು ಹಾಫ್ ಬಾಯ್ಲ್ಡು, ಫ್ರೂಟ್ಸ್ ಕೊಟ್ಟಿದ್ದಾರೆ ಒಂದು ಚಿಕ್ಕ ಬೌಲಲ್ಲಿ, ಚಿಕನ್ ಸಾಸೇಜು. ಸೊ ಇಲ್ಲೊಂದು ಕ್ರಿಸ್ಪಿ ಏನೋ ಕೊಟ್ಟಿದ್ದಾರೆ, ಫ್ಯಾನ್ ಹಾಕಿದ್ದಾರೆ, ಎಲ್ಲ ಬೇಗ ತಣ್ಣಗಾಗುತ್ತೆ, ತಿನ್ಕೊಬಿಡ್ಬೇಕು. ಇಲ್ಲಿ ಬ್ರೆಡ್ಡು, ಬಟರು, ಜಾಮು ಇದೆ. ಓಟ್ಸ್ ಪಾರಿಡ್ಜ್, ಇದು ರೈಸ್ ಅಲ್ಲ, ಓಟ್ಸ್. ದಿಸ್ ಇಸ್ ಓಟ್ಸ್ ರೈಟ್? ಸೊ ರಾತ್ರಿ ಎಲ್ಲ ಏನಾಗಿತ್ತು ಗೊತ್ತಾ, ಈ ಬ್ರಿಡ್ಜ್ ಮೇಲೆ ಈ ಲೈಟ್ಸ್ಗಳನ್ನೆಲ್ಲ ಆನ್ ಮಾಡಿದರು. ಸೊ ನನ್ನ ಹತ್ರ ಇರೋ ಕ್ಯಾಮ್ರಾಗಳಲ್ಲಿ ಅದನ್ನು ಕಾಣಿಸಿಲ್ಲ, ಎಷ್ಟು ಕಾಣಿಸಿದೆಯೋ ಗೊತ್ತಿಲ್ಲ, ರೆಕಾರ್ಡ್ ಮಾಡಿದ್ದೀನಿ. ಸೊ ನೋಡಿ, ಅದು ಹಾಕ್ತೀನಿ ಅಷ್ಟೇ ಬಂದಿರೋದು. ಬಟ್ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಇಲ್ಲಿ ಹಾಕಿದ್ದಿದ್ದು ಲೈಟು. ನೋಡಿ, ಇಲ್ಲಿಂದ ಡೆಪ್ತ್ ಸ್ಟಾರ್ಟ್ ಆಯಿತು. ಏನು ಮಣ್ಣು ಭಯ ಆಗುತ್ತೆ, ಯಾರಿಗೆ ತಾನೇ ಭಯ ಆಗಲ್ಲ? ಭಯ ಅನ್ನೋದು ಮನುಷ್ಯನ ಒಂದು ಹುಟ್ಟು ಗುಣ. ಅದರಲ್ಲೂ ಯಾರಾದರೂ ಮೊಸಳೆ ಬಾಯಿಗೆ, ಹುಲಿ ಬಾಯಿಗೆ ಕೈ ಇಟ್ಬಿಟ್ಟು ಭಯ ಆಗದೆ ಇರುತ್ತೆ ಅಂತ ಹೇಳ್ತಾರಾ? ಆಗುತ್ತೆ. ಸೊ ಇದನ್ನು ಒಂದು ಟೈಮಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಏನು ಗೊತ್ತಾ, ಅದೆಲ್ಲ ಏನು ನೋಡ್ತಿದ್ರೆ ಅದೆಲ್ಲ ಕುಶ್ಮಾ ಅನ್ನೋ ಊರು. ಸೊ ಅದು ಟೌನಿಗೆ ಬರುತ್ತೆ. ಸೊ ಈ ಕ್ಲಿಫ್ ಆದಮೇಲೆ ಈ ನದಿ ಏನಿದೆ, ಆಮೇಲೆ ಈ ಬೆಟ್ಟ ಏನಿದೆ, ಇದನ್ನು ಪ್ರೈವೇಟೈಸೇಷನ್, ಒಬ್ಬರು ಪ್ರೈವೇಟು ದ ಕ್ಲಿಫ್ ಅನ್ನೋ ಕಂಪನಿಯವರು ಸೊ ತೊಗೊಂಡು ಡೆವಲಪ್ ಮಾಡಿದ್ದಾರೆ ಈ ಆ್ಯಕ್ಟಿವಿಟೀಸ್ನ. ಈ ಬ್ರಿಡ್ಜ್ನೆಲ್ಲ ಅವರೇ ಮಾಡಿರೋದು. ಈ ಬಜ್ಜಿ ಜಂಪಿಂಗ್ ಆ್ಯಕ್ಟಿವಿಟಿ ಕೂಡ ಅವ್ರದ್ದೇನೆ. ಸೊ ಇಲ್ಲಿ ಎಲ್ಲರನ್ನೂ ಬಿಡಲ್ಲ, ಯಾರಾದರೂ ಆ್ಯಕ್ಟಿವಿಟಿ ಮಾಡಬೇಕು, ಬರೀ ಆ್ಯಕ್ಟಿವಿಟಿ ಅಂತಂದ್ರೂ ಬರ್ಬೋದು. ಸೊ ಅದಕ್ಕೂ ಟೈಮ್ಸ್ ಇದೆ. ಟೈಮ್ ಆಗೋದ್ಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ನೋಡಿ ಏಂಜಲ್ಸ್ ಕೆಳಗಡೆ, ನನ್ನ ಕೆಳಗಡೆ ಮೋಡ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಹಿಂಗೆ ಕಾಣಿಸುತ್ತೆ ನೋಡಿ, ನೋಡಿ ನನ್ನ ಕೆಳಗಡೆ. ನಂದು ರೂಮು ಇಲ್ಲಿದೆ ನೋಡಿ, ಆ ರೆಡ್ ಕಲರ್ ಕ್ಯಾಪ್ ಕಾಣಿಸ್ತಿದೆಯಲ್ಲ, ಅದೇ ನನ್ನ ರೂಮು. ಆ್ಯಕ್ಚುಲಿ ಹಿಲ್ ಸ್ಟೇಷನು ನಿಮ್ಗೆ ಅನಿಸ್ತಿರ್ಬೋದು ಚಳಿ ಗಿಳಿ ಆಗ್ತಿದೆಯೇನೋ, ಸ್ವೆಟರ್ ಗಿಟ್ಟರ್. ಕೆಲವರು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೀರಾ ಸ್ವೆಟರ್ಸ್ ಯಾಕೆ ಹಾಕಿಲ್ಲ ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಚಳಿ ಆಗ್ತಾಯಿಲ್ಲ. ಸೊ ಹೆಂಗೆ ಹಿಲ್ ಸ್ಟೇಷನ್ ಅಂದ್ರೂ ಮೇಲೆ ಇದ್ದರೆ ಚಳಿ ಅನಿಸುತ್ತೆ, ಕೆಳಗಡೆ ಇದ್ದೀವಲ್ಲ, ಸೊ ಹಾಗಾಗಿ ಚಳಿ ಎಲ್ಲ ಧಗೆ ಹೊಡಿತಾ ಇದೆ. ಇಷ್ಟು ಫಾಗ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದ್ರೂ ಸಿಕ್ಕಾಪಟ್ಟೆ ಧಗೆ ಹೊಡಿತಾ ಇದೆ. ಸೊ ಇದೇ ನೋಡಿ ಸ್ವಿಂಗು, ಇಷ್ಟು ದೊಡ್ಡ ಸ್ವಿಂಗು, ಅಲ್ಲಿವರೆಗೂ ಎಳ್ಕೊಂಡೋಗಿ ಪೈಡ್ ಅಂತ ಬಿಡ್ತಾರೆ. ಸೊ ಇಲ್ಲಿಂದ ವ್ಯೂ ತೋರಿಸ್ತೀನಿ. ನಾನು ಬಂಜಿ ಜಂಪ್ ಮಾಡಿದ್ದು ನೋಡಿ, ಆ ಸೆಂಟರಿಂದ ಬಿದ್ದಿದ್ದು. ಸೊ ಇಲ್ಲಿಂದ ಒಂದು ಸ್ವಲ್ಪ ವ್ಯೂ ಕಾಣುತ್ತೆ ನೋಡಿ, ಇಲ್ಲಿ ಹಗ್ಗಗಳೇನು ಕಾಣ್ತಿದೆ, ಇಲ್ಲಿಂದ ಅಲ್ಲಿಗೆ. ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಆ್ಯಂಡ್ ವರ್ಲ್ಡ್ಸ್ ಹೈಯೆಸ್ಟ್ ಸ್ಕೈ ಸೈಕಲ್. 600 ಮೀಟರ್, 255 ಮೀಟರ್ಸ್ ಅಂತಿದೆ. ಸೊ 255 ಮೀಟರು ಉದ್ದ ಇದ್ರದ್ದು, 600 ಮೀಟರ್ಸು ಡೆಪ್ತು ಕೆಳಗಡೆ. ಸೊ ಅದು ಅಷ್ಟೇ ಕ್ಲಿಫ್ ಥರನೇ ಬರುತ್ತೆ, ತೋರಿಸ್ತೀನಿ ರೀ. ಏನಂದರೆ ಎಲ್ಲ ಆ್ಯಕ್ಟಿವಿಟಿಗೂ ಇಷ್ಟಿಷ್ಟು ಚಾರ್ಜಸ್ ಅಂತಿದೆ, ನಾವು ಅದನ್ನು ಪೇ ಮಾಡಿ ಆಡಬೇಕು. ಸೊ ಅಲ್ಲೇನು ಟೇಬಲು ಚೇರ್ ನೋಡ್ತಿದ್ದೀರಾ, ಇವರೆಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಅಲ್ಲಿ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಇಷ್ಟೇ ಅಲ್ಲ, ಇನ್ನೂ ನಾನಾ ಥರ ಈ ರೆಸಾರ್ಟಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ. ಬಟ್ ಯಾವುದು ಕಾಂಪ್ಲಿಮೆಂಟ್ರಿ ಇಲ್ಲ, ಎಲ್ಲನೂ ಪೇ ಮಾಡಿ ಆಡಬೇಕು. ಇಲ್ಲಿ ಯಾವುದು ಅಷ್ಟು ಸ್ಮೂತಾಗಿ ಆಡೋ ಗೇಮ್ಸ್ಗಳು ಇಲ್ಲ, ಎಲ್ಲನೂ ತೊಗೊಂಡೋಗಿ ಈ ಕ್ಲಿಫ್ಗಳು ಆ ಸೈಡ್ ಇಟ್ಬಿಟ್ಟಿದ್ದಾರೆ, ಪೇ ಮಾಡಬೇಕು. ನೋಡಿ ಅಲ್ಲಿ ಬೇರೆ ಇದೆ ನೋಡಿ, ಇಬ್ಬರು ಯಾರಾದರೂ ಬಂದರೆ ಕಪಲ್ಗಳು ಆ ಮೇಲ್ಗಡೆ ಅದನ್ನು ತೊಗೊಂಡೋಗಿ ಮುಂದಕ್ಕೆ ಪುಷ್ ಮಾಡ್ತಾರೆ. ಸೊ ಕೆಳಗಡೆ ಪಾತಾಳ ನೋಡ್ಕೊಂಡು ಅಲ್ಲಿ ಊಟ ಮಾಡ್ಬೋದು. ಆ ಥರ ಬೈಕೆ ಯಾರ್ಯಾರಿಗಿದೆ ಅವರೆಲ್ಲ ಇಲ್ಲಿ ಬಂದು ತೀರ್ಸ್ಕೊಬೋದು. ಆ್ಯಂಡ್ ಇದು ನೋಡಿ, ಇದು ಜಾಯಿಂಟ್ ಸ್ವಿಂಗ್. ಇದು ಯಾರಾದರೂ ಇಬ್ಬರು ಮೂವರು ಕೂತ್ಕೊಂಡು ಸ್ವಿಂಗ್ ಮಾಡ್ತಾರೆ, ಸೇಮ್ ಇದು ಹಂಗೆ ತೆಗ್ದಿದೆ ಬಿಡ್ತಾರೆ. ಹೋಗ್ತಾ ಇದ್ದರೆ ನಾನಾ ಥರ ಗೇಮ್ಸ್ ಇದೆ ಇಲ್ಲಿ. ಬಟ್ ನನಗಿದು ಯಾವುದು ಮಾಡಬೇಕು ಅನಿಸಿಲ್ಲ. ನನಗೆ ಮಾಡ್ಬೇಕು ಅನಿಸಿದ್ದು ನೋಡಿ ಅದೊಂದೇ, ಬಂಜಿ ಬೀಳೋದು. ಬಿದ್ದಿದ್ದೀನಿ, ನೋಡಿದ್ದೀರಾ ಅಷ್ಟೇ. ಇಲ್ಲ ಅಂದರೆ ನಿಜವಾಗ್ಲೂ ಇರೋಕ್ಕಾಗಲ್ಲ. ಅದು ಅಲ್ಲದೆ ಎಂಟೈರ್ ನೇಪಾಳು ಸಿಕ್ಕಾಪಟ್ಟೆ ಪವರ್ ಕಟ್ ಇಶ್ಯೂಸ್ ಇದೆ. ಪವರ್ ಹೋಗುತ್ತೆ ಬರುತ್ತೆ ಒಂದೊಂದ್ಸಲ ಒಂದು ಅರ್ಧ ಗಂಟೆ ಹೊತ್ತು ಪವರೇ ಇರಲ್ಲ. ಅವ್ರು ಇದನ್ನು ಆನ್ ಮಾಡ್ತಾರೆ, ಇದಿಲ್ಲ ಅಂದರೆ ಇರೋಕ್ಕಾಗಲ್ಲ. ಸದ್ಯಕ್ಕೆ ನನ್ನ ಟೆಂಟ್ನ ನನ್ನ ಫ್ರೆಂಡ್ ಇದು. ಬಾಯ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ. ಬೀಳ್ಕೊಡುಗೆ ಸಮಾರಂಭ ಟೆಂಟಿಂದ ನನಗೆ. ಗುಡ್ ಬಾಯ್ ಟು ದಿಸ್ ಬ್ಯೂಟಿಫುಲ್ ಟೆಂಟ್. ಬಾಯ್. ಸೊ ಇಲ್ಲಿ ಇನ್ನೊಂದು ವರ್ಲ್ಡ್ಸ್ ಹೈಯೆಸ್ಟ್ ಸ್ವಿಂಗ್ ಇದೆ. ಸ್ವಿಂಗ್ ಇದೆ.
ಅದನ್ನು ಮಾಡೋದಕ್ಕೆ ಟೈಮ್ ಇಲ್ಲ, ಯಾಕಂದರೆ ನನಗೆ ಪೊಕಾರಾಯಿಂದ ಕಾಠ್ಮಂಡುಗೆ ಇಲ್ಲಿಂದ ಪೊಕಾರಾಗೆ ಹೋಗಬೇಕು 2 ಅವರ್ ಜರ್ನಿ, ಮತ್ತು ಪೊಕಾರಾಯಿಂದ ಕಾಠ್ಮಂಡುಗೆ ಹೋಗಬೇಕು. ಸೊ ಅಲ್ಲಿ ಇನ್ನೂ ಹಾಸ್ಟೆಲ್ ಅವ್ರಿಗಂತೂ ನೆಟ್ವರ್ಕೇ ಸಿಗ್ತಿಲ್ಲ, ಫೋನ್ ಮಾಡೋಕ್ಕಾಗ್ತಿಲ್ಲ ನಾನು ಅವ್ರಿಗೆ. ಅವ್ರು ಏನು ಅಂದ್ಕೊಂಡ್ರು, ನಾನು ರೂಮು ಬುಕ್ ಮಾಡಿ ಅಲ್ಲಿ ಇವತ್ತು ಎಲ್ಲ ವೇಸ್ಟ್. ಅಲ್ಲಿ ನಾನು ಅಟ್ಲೀಸ್ಟ್ ಲಗೇಜ್ ಚೆಕ್ಔಟ್ ಮಾಡಿ ಲಗೇಜ್ನ ಅಲ್ಲಿ ಡ್ರಾಪ್ ಮಾಡಿ ಬಂದಿದ್ರಾಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಪ್ಲ್ಯಾನ್ ಪ್ರಕಾರನೇ ನಡೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಚಾರ್ಜರ್ ಕೊಟ್ಟಿದ್ರು ಅವ್ರದ್ದು, ಹಾಗಾಗಿ ನನ್ನ ಗ್ಯಾಡ್ಜೆಟ್ಸ್ ಎಲ್ಲ ಚಾರ್ಜಿಂಗ್ ಆಯಿತು. ಸೊ ಕೊನೆಯದಾಗಿ ಒಂದು ಈ ಸ್ವಿಂಗ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಎಲ್ಲ ಇದೊಂದು ಡ್ರೆಸ್ಸು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ನಾನೀಗ ಸ್ವಿಂಗು ಮಾಡ್ತಾ ಇದ್ದೀನಿ. ಕೌಂಟ್ ಡೌನ್. ಎಷ್ಟು ಮುಂದಕ್ಕೆ ಹೋಗ್ತೀನಿ ಗೊತ್ತಿಲ್ಲ, ಬೀಳೋದಂತೂ ಇಲ್ಲ ಬಿಡಿ. ಹಾಂ, ಆಕಾಶವೇ ಹಾರಾಡುತ್ತಾ. ನನಗೆ ಕೌಂಟ್ ಡೌನ್ ಕೊಡ್ತೀನಿ ನಿಮಗೆ ಅಂತೇಳಿ ಸರ್ಪ್ರೈಸ್ ಆಗೇ ಬಿಟ್ಬಿಟ್ರು. ಬಂಜಿ ಮಾಡಿದ್ದೀರಾ, ಇದು ಯಾವ ಭಯ ನಿಮಗೆ ಅಂತ. ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಇದನ್ನು. ಏಂಜಲ್ಸ್ ತುಂಬ ಚೆನ್ನಾಗಿತ್ತು ಡ್ರೆಸ್, ಲೂಸು ಹೆಂಗಿದೆ ನೋಡಿ. ಅವ್ರು ಕೊಟ್ಟಿರೋ ಸ್ಪೇರ್ ಡ್ರೆಸ್ಸು, ಯಾರು ಯಾವ ಡ್ರೆಸ್ಸಲ್ಲಿ ಬಂದರೂ ಆರಾಮಾಗಿ ಇದನ್ನು ಮಾಡ್ಬೋದು. ಇದೇ ಒಂದು ಆ್ಯಕ್ಟಿವಿಟಿ ಇವಾಗ ನಾನು ನಿಮಗೆ ಫ್ರೀಯಾಗಿ ಮಾಡಿಸ್ತಾ ಇದ್ದೀನಿ, ದುಡ್ಡು ಕೊಡೋಂಗಿಲ್ಲ. ಆದರೂ ಈ ಹೈಟ್ ಫಿಯರ್ ನೋಡಿ, ನಾನೊಂದು ಹೇಳ, ಯಾರಿಗಾದರೂ ಹೈಟ್ ಫಿಯರ್ ಇದೆ, ಹೈಟ್ಸ್ ಅಂದರೆ ಭಯ ಆಗುತ್ತೆ ಅಂದರೆ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಬಿಡಿ, ನಡ್ಕೊಂಬಾ ಅಂತೇಳಿ ಆರಾಮಾಗಿ ಹೈಟ್ ಫಿಯರ್ ಹೊರಟೋಗ್ಬಿಡುತ್ತೆ ಅವ್ರಿಗೆ, ಯಾತ್ರೊಳು ಇರಲ್ಲ. ಇನ್ನೂ ಅವ್ರಿಗೆ ಭಯ ಆಗ್ತಿದೆ, ಹೈಟ್ ಬಗ್ಗೆ ಹೋಗಿಲ್ಲ ನನಗೆ ಫಿಯರ್ ಅಂದರೆ, ತೊಗೊಂಡೋಗಿ ಆ ಬಂಜಿಂಗ್ ಜಂಪಿಂದ ದಬಾಕ್ಬಿಡಿ, ಸರಿ ಹೋಗ್ಬಿಡ್ತಾರೆ. ಸೊ ನೋಡಿ, ಇಲ್ಲಿಂದ ಒಂದ್ಸಲ ವ್ಯೂ ನೋಡಿ, ಕೆಳಗಡೆ ನದಿ ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ. ಸಾಕು, ಬನ್ನಿ. ಸೊ ಬಂದೆ, ಯಪ್ಪ ಸುಸ್ತಾಗೋಯ್ತು, 1 ಕಿಲೋಮೀಟ್ರ್ ನಡೆದು. ನಾನು ಬಂದಿದ್ದು ಶೇರ್ ಕ್ಯಾಬ್ ಇದೆ. ಎಲ್ಲರೂ ಊಟದ ಟೈಮ್ ಇವಾಗ, ನಾನು ಹೋಟೆಲಲ್ಲೇ ತಿನ್ಕೊಂಡು ಬಂದೆ ಚೆಕ್ಔಟ್ ಆಗುವಾಗ. ಸೊ ಊಟಕ್ಕೆ ಅಂತ ಈ ಹೋಟೆಲ್ಗೆ ಹೋಗಿದ್ದಾರೆ. ಆಪ್ಕಾ ನಾಮ್? ಸೊ ಕಾಳು ಬಿಡಿಸ್ತಾ ಇದ್ದಾರೆ, ಬೀನ್ಸ್ ಕಾಳು. ಆಜ್ ರಾತ್ ರಾಜ್ಮಾ ಖಾಯಂಗೆ ಆಪ್ ಲೋಗ್? ನಾನು ಆಜ್ಮೂಲ ಮತ್ತು ಸೆಂಟರ್ ಫ್ರೂಟ್ ತೊಗೊಳ್ತಾ ಇದ್ದೀನಿ. ಯಾವುದು ಗ್ರೀನ್ ಕಲರ್ ಆಜ್ಮೂಲ ಕೊಡ್ತಾವ್ರಲ್ಲ ಇಲ್ಲಿ. ಕೆಲವ್ರಿಗೆಲ್ಲ ಇಲ್ಲಿ ಹಿಂದಿ ಬರಲ್ಲ, ಅವ್ರು ನೇಪಾಳಿ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಮೊಟ್ಟೆ ಗಿಟ್ಟೆ ಎಲ್ಲ 10 ರೂಪಾಯಿ ಕಾ? ಹಾಂ, 5 ಲಿಕ್ಕರ್ಸ್ನ ಲೀಲಾ ಜಾಲ್ವಾಗಿ ಮಾರ್ತಾ ಇದ್ದಾರೆ ನೋಡಿ. ಟೂಬರ್ದು, ವರ್ಲ್ಡ್ ದರ್ಬಾರು. ಸೊ ನೇಪಾಳಿ ಲೋಕಲ್ ಬಿಯರ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಇದು ರೆಸ್ಟೋರೆಂಟ್ ಒಳಗಡೆದು. ಸಾಫ್ಟ್ ಡ್ರಿಂಕ್ಸು ಸಿಗುತ್ತೆ, ಹಾಟ್ ಡ್ರಿಂಕ್ಸು ಸಿಗುತ್ತೆ, ಯಾವ್ದು ಬೇಕಾದರೂ ತೊಗೋಬೋದು. ಥ್ಯಾಂಕ್ ಯು ದೀದಿ. ಹಾಂ, ಸೊ ಹೊರಡಬೇಕು ಇವಾಗ. ಇಷ್ಟು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಏನು ನೋಡ್ತಿದ್ದೀರಾ, ಶೆಡ್ಗಳ ಥರ, ಇದೆಲ್ಲ ಮೇಕೆ ಅವ್ರ ಹಸುಗಳನ್ನೆಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ, ಅವನ್ನ ಕಟ್ಟೋ ಜಾಗಗಳಿವು. ಕರಿತಾ ಇದೆಯಾ ನಾನು ನಿಮ್ಮಮ್ಮ ಅಲ್ಲ. ಮರಿ ನೋಡಿ, 2 ಮರಿ ಇದೆ, ಒಂದು ವಾತ, ಒಂದು ಹೆಣ್ಣು ಮೇಕೆ ಇದೆ, ಸಕ್ಕತ್ತಾಗಿದ್ದಾವೆ. ಆ್ಯಂಡ್ ಈ ಚಳಿಲಿ ನಿಜ ಇವ್ರಿಗೆ ಈಗ ಚಳಿ ಇಲ್ಲ, ಮುಂದೆ ಇದ್ಯಾವುದು ಇದು ಬಚ್ಚಿಕೊಂಬಿಟ್ಟಿದೆ. ಬಾಯಿ ಕಡೆ ಕಮ್ಮಿಯಾರ್. ಎಷ್ಟು ನನಗೆ ಹೋಗೋಕ್ಕೆ ಇಷ್ಟ ಹತ್ರ, ಬಟ್ ರಿಸ್ಕ್ ಯಾಕೆ, ಇದನ್ನು ದಾಟ್ಕೊಂಡು ಹೋಗಬೇಕು. ಪ್ಲಸ್ ಅಲ್ಲಿ ಗುದ್ಗಿದ್ಬಿಟ್ರೆ ಅಂತ ಭಯ. ಮನೆ ಮೇಲ್ಗಡೆ, ಕೆಳಗಡೆ ಹೋಟೆಲ್ಲು. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೆ. ಈ ಇಷ್ಟು ರೆಸಾರ್ಟಲ್ಲಿ ನಿಮಗೆ ಯಾವ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅನಿಸ್ತಾ ಇದೆ, ಅಥವಾ ನೀವು ಇಲ್ಲಿಗೆ ಬಂದರೆ ಇನ್ ಕೇಸು ಯಾವುದನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ, ಯಾವ್ದು ಇಷ್ಟ ಆಯಿತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನನ್ನನ್ನು ನೀವು ಕೇಳೋಕೆ ಹೋದರೆ ನನಗೆ ಈ ಬ್ರಿಡ್ಜ್ ಏನಿದೆಯಲ್ಲ, ಈ ಬ್ರಿಡ್ಜ್ ಒಳಗಡೆ ನಡ್ಕೊಂಡು ಹೋಗೋ ಆ್ಯಕ್ಟಿವಿಟಿ ಎಲ್ಲದಕ್ಕಿಂತ ಅಡ್ವೆಂಚರಸ್ಸು, ಪ್ಲಸ್ ಆ ಬಂಜಿಂಗ್ ಜಂಪಿಂಗ್, ಅದೆರಡು ನನ್ನ ಫೇವ್ರೇಟು. ಸೊ ನಿಮಗೆ ಯಾವ್ದು ಇಷ್ಟ, ನಿಮಗೆ ಯಾವ್ದು ಮಾಡಬಹುದು ಅಂತ ಅನಿಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಎಸ್, ಫೈನ್, ಬಾಯ್, ಟೇಕ್ ಕೇರ್. ಎಲ್ಲ ನೋಡಿದ್ರಲ್ಲ ರೆಸಾರ್ಟ್ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಆ್ಯಂಡ್ ಏನಾದರೂ ಡೌಟ್ಸು ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡಿ. ಬಾಯ್ ಏಂಜಲ್ಸ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.